ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನಾ. ವೆಲ್ಕಮ್ ಟು ಮೈ ವ್ಲಾಗ್ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಇವತ್ತಿನ ನನ್ನ ವ್ಲಾಗ್ನಲ್ಲಿ ಯಾವ ಒಂದು ಮಾಹಿತಿಯ ಬಗ್ಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ, ಮೊನ್ನೆ ನಾವೆಲ್ಲರೂ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿದ್ವಿ. ಆ ಒಂದು ಏಕಾದಶಿಯ ಮಹತ್ವದ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಕಾದಶಿ ಭಾರತೀಯ ಪ್ರಾಚೀನ ಕಾಲದ ಒಂದು ವ್ರತಾಚರಣೆ ಆಗಿದೆ. ಭಾರತ ದೇಶದ ಪ್ರಾಚೀನ ಕಾಲದ ಒಂದು ವ್ರತಾಚರಣೆ ಆಗಿದೆ. ಪುಷ್ಯ ಮಾಸದ ಶುಕ್ಲ ಪಕ್ಷದ ಧನುರ್ಮಾಸದಲ್ಲಿ ಬರುವಂತಹ 11ನೇ ದಿನ ಆಚರಣೆ ಮಾಡುವಂತಹ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರೆಯಲ್ಪಡ್ತಾರೆ. ಈ ಒಂದು ಏಕಾದಶಿ, ವೈಕುಂಠ ಏಕಾದಶಿ, ತನ್ನ ವಿಶಿಷ್ಟ ಆಚರಣೆಗಳಿಂದ ಹಲವಾರು ಪ್ರಾಮುಖ್ಯತೆಗಳಿಗೆ, ಹಲವಾರು ಮಹತ್ವಗಳಿಗೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏಕಾದಶಿ ಅಂತ ಅಂದರೆ ಸಂಸ್ಕೃತದಲ್ಲಿ 11 ಅಂತ ಅರ್ಥ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಹಾಗೂ ಮನಸ್ಸು ಅಂದರೆ ಜ್ಞಾನ, ಧರ್ಮ, ಕರ್ಮಗಳ ಸಂಯೋಗ, ಅರ್ಥಾತ್ ಭಗವಂತನ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದೇ ಏಕಾದಶಿ ಅನ್ನುವುದರ ಅರ್ಥ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏಕಾದಶಿ ಅನ್ನುವಂತಹ ದೇವಿ ಮಹಾವಿಷ್ಣುವಿನಿಂದ ಉದ್ಭವವಾಗಿ ಮುರ್ರ ಅನ್ನುವಂತಹ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕೆ ಮಹಾವಿಷ್ಣುವಿಗೆ ಸಹಾಯ ಮಾಡ್ತಾಳೆ. ಇದರಿಂದ ಸಂತೋಷಗೊಂಡಂತಹ ವಿಷ್ಣು, ನಿನಗೇನು ವರ ಬೇಕು ಕೇಳು ಅಂತ ಹೇಳಿದಾಗ ಅವಳು ಯಾರು ಈ ದಿನ ನಿನ್ನನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ಮೋಕ್ಷವನ್ನು ಕರುಣಿಸು ಅಂತ ಹೇಳ್ತಾಳೆ. ಅದರಿಂದ ಸಂತೋಷಗೊಂಡು ವಿಷ್ಣು ಆಗಲಿ ಅಂತ ತಥಾಸ್ತು ಅಂತ ಹೇಳ್ತಾನೆ. ಇದಕ್ಕೆ ಪೂರಕವಾಗಿ ಇನ್ನೂ ಒಂದು ಕಥೆ ಇದೆ. ಆ ಕಥೆ ಏನು ಅಂತ ಅಂದರೆ, ರುಕ್ಮಾಂಗದ ಅನ್ನುವಂತಹ ಭಕ್ತ ಈ ಒಂದು ಏಕಾದಶಿ ವ್ರತಾಚರಣೆಯನ್ನು ಮಾಡೋದಕ್ಕೆ ಆಗದೆ ವ್ರತಭ್ರಷ್ಟನಾಗಿದ್ದರಿಂದ ಮಹಾವಿಷ್ಣು ಅವನನ್ನು ಉದ್ಧರಿಸಿ ಈ ದಿನ ವೈಕುಂಠಕ್ಕೆ ಕರೆದುಕೊಂಡು ಹೋದರು ಅನ್ನುವಂತಹ ಪೌರಾಣಿಕ ಹಿನ್ನೆಲೆಯೂ ಕೂಡ ಈ ಒಂದು ಏಕಾದಶಿಗೆ, ವೈಕುಂಠ ಏಕಾದಶಿಗೆ ಇರುವಂತಹ ಪೌರಾಣಿಕ ಹಿನ್ನೆಲೆ. ವರ್ಷಕ್ಕೆ ಯೂಶ್ವಲಿ ಏಕಾದಶಿ ವರ್ಷಕ್ಕೆ 2 ಬಾರಿ ಬರುತ್ತೆ ಅಂತ ಅಂದರೆ ವರ್ಷಕ್ಕೆ 24 ಏಕಾದಶಿ ಇದೆ. ಆದರೆ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ, ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಮಗೆ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಅಂದರೆ ವರ್ಷಕ್ಕೆ ಬರುವಂತಹ 24 ಏಕಾದಶಿಯನ್ನು ಕೇವಲ ಈ ಒಂದು ಏಕಾದಶಿ ಮಾಡೋದ್ರಿಂದ ನಮಗೆ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ನಮ್ಮ ಋಷಿ ಮುನಿಗಳು ತಂದಿರುವಂತಹ ಅನೇಕ ಆಚಾರ ವಿಚಾರ ಪದ್ಧತಿಗಳು ಯಾವುದು ಕೂಡ ವಿಜ್ಞಾನಕ್ಕೆ ಹೊರತಾಗಿಲ್ಲ. ಯಾಕೆ ಅಂತಂದರೆ ಅವೆಲ್ಲವೂ ಕೂಡ ವಿಜ್ಞಾನವನ್ನು ಅಳವಡಿಸಿಕೊಂಡು ಅಳವಡಿಕೆ ಅಂದರೆ ವಿಜ್ಞಾನದ ನಂಬಿಕೆಯನ್ನು ಹೊತ್ಕೊಂಡು ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯಗಳಾಗಿದೆ. ಏಕಾದಶಿ ಕೇವಲ ದೇಹ ಶುದ್ಧಿ ಮಾತ್ರ ಮಾಡೋದಲ್ಲದೆ ಅದು ಜಡತ್ವವನ್ನು ನಿವಾರಣೆ ಮಾಡಿ ಮನಸ್ಸನ್ನು ಏಕಾಗ್ರತೆ ಕೂಡಗೊಳಿಸುತ್ತದೆ ಅನ್ನುವಂತಹ ನಂಬಿಕೆ ಇದೆ. ಮಹಾವಿಷ್ಣು ಅಂತ ಅಂದರೆ ಅನೇಕ ಅರ್ಥ ಇದೆ. ವಿಷ್ಣು ಅನ್ನುವಂತಹ ಹೆಸರಿಗೆ ವಿಶೇಷ ಅರ್ಥ ಇದೆ. ವಿಷ್ಣು ಅಂತ ಅಂದರೆ ಎಲ್ಲವನ್ನ ವ್ಯಾಪಿಸಿಕೊಂಡಿರುವನು, ಎಲ್ಲ ವಸ್ತುವಿನಲ್ಲೂ ಅಂತರ್ಗತನಾಗಿರುವನು ಅನ್ನುವಂತಹ ಅರ್ಥ. ಈ ಒಂದು ಏಕಾದಶಿಯ ದಿನ ಅಂದರೆ ವೈಕುಂಠ ಏಕಾದಶಿಗೆ ಹಲವಾರು ಹೆಸರನ್ನು ಕೊಡಲಾಗಿದೆ. ಯಾಕೆ ಅಂತ ಅಂದರೆ ಈ ಒಂದು ವೈಕುಂಠ ಏಕಾದಶಿಯ ದಿನ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ ಅನ್ನೋ ಕಾರಣಕ್ಕೆ ಇದನ್ನು ಗೀತಾ ಜಯಂತಿ ಅಂತ ಕೂಡ ಆಚರಣೆ ಮಾಡ್ತಾರೆ. ಮಹಾವಿಷ್ಣುವನ್ನು ನೀಲಮೇಘ ಶ್ಯಾಮ ಅಂತ ಕರೀತಾರೆ. ಅಂತಹ ಭಗವಾನ್ ವಿಷ್ಣುವನ್ನು ಈ ವೈಕುಂಠ ಏಕಾದಶಿ ದಿನ ಸ್ಮರಿಸೋದ್ರಿಂದ ಅಥವಾ ಪೂಜೆ ಮಾಡೋದ್ರಿಂದ ನಮಗೆ ವೈಕುಂಠದ ದ್ವಾರ ಬಾಗಿಲು ನೇರವಾಗಿ ತೆರೆದಿರುತ್ತೆ ಅನ್ನೋದು ವಿಷ್ಣು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ವೈಕುಂಠ ಏಕಾದಶಿಯನ್ನು ಪುತ್ರದ ಅಂತಲೂ ಕರೀತಾರೆ. ಯಾಕೆ ಅಂತಂದರೆ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಮಕ್ಕಳ ಸಂತಾನ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ನಂಬಿಕೆ. ಅಷ್ಟೇ ಒಳ್ಳೆಯ ಗಂಡು ಮಗುವಿನ ಸಂತಾನ ಆಗುತ್ತೆ ಅನ್ನೋದು ಕೂಡ ನಂಬಿಕೆ ಇದೆ. ಭೀಮನಿಗೆ ಅವನು ಯಾವಾಗಲೂ ತಿಂಡಿ ಪೋತ ಅಂತಲೇ ಹೆಸರುವಾಸಿಯಾಗಿದ್ದಾನೆ. ಅವನಿಗೆ ಹಸಿವು ಜಾಸ್ತಿ, ಬಹಳಷ್ಟು ತಿಂತಾನೆ ಅನ್ನೋದು ಮಹಾಭಾರತದಲ್ಲೆಲ್ಲ ನಮಗೆ ಗೊತ್ತಿರುವಂತಹ ಕಥೆ. ಆದರೆ
ಭೀಮನಿಗೆ ವೈಕುಂಠ ಏಕಾದಶಿಯನ್ನು ಮಾಡುವ ಹಂಬಲ ಇರುತ್ತೆ. ಅದಕ್ಕೋಸ್ಕರ ಅವನು ಒಬ್ಬ ಋಷಿ ಮುನಿಗಳಲ್ಲಿ ಹೋಗಿ, ಋಷಿಗಳೇ, ನಾನು ಈ ಥರ ವೈಕುಂಠ ಏಕಾದಶಿಯನ್ನು ಮಾಡಬೇಕಾಗಿದೆ, ಆದರೆ ನನಗದು ಆಗ್ತಾ ಇಲ್ಲ, ನನಗೆ ಹಸಿವನ್ನು ಹಸಿವನ್ನು ಕಟ್ಟೋಕೆ ಆಗ್ತಾ ಇಲ್ಲ, ನನಗೇನಾದರೂ ಇದಕ್ಕೆ ಪರ್ಯಾಯವಾಗಿ ಯಾವುದಾದ್ರೂ ವ್ರತಾಚರಣೆ ಇದ್ದರೆ ಹೇಳಿ ಅಂತ ಹೇಳಿದಾಗ ಋಷಿ ಮುನಿಗಳು ಅವನಿಗೆ ಒಂದು ದಿನವನ್ನು ಸಜೆಸ್ಟ್ ಮಾಡ್ತಾರೆ. ಅದೇನು ಅಂತ ಅಂದರೆ, ಪುಷ್ಯ ಮಾಸದ ಬದಲು ನೀನು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಆಚರಣೆ ಮಾಡು. ಈ ಒಂದು ಏಕಾದಶಿ 24 ವರ್ಷದ 24 ಏಕಾದಶಿಗಳಿಗೆ ಸಮನಾಗಿರುತ್ತೆ. ಆ ದಿನ ನೀನು ನಿರಾಹಾರವಾಗಿ ಉಪವಾಸವನ್ನು ಮಾಡು ಅಂತ ಹೇಳ್ತಾರೆ. ಅವನು ಅದೇ ಥರ ಆ ವ್ರತಾಚರಣೆಯನ್ನು ಮಾಡ್ತಾನೆ. ಮುಂದೆ ಅದು ನಿರ್ಜಲ ಏಕಾದಶಿ ಅಥವಾ ಭೀಮ ಏಕಾದಶಿ ಅಂತ ಕೂಡ ವ್ರತಾಚರಣೆಗೆ ರೂಢಿಗೆ ಬರುತ್ತೆ. ಹೀಗೆ ಅನೇಕ ಹೆಸರುಗಳಿಂದ ವೈಕುಂಠ ಏಕಾದಶಿ ತನ್ನ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ಕಿರು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ವೈಕುಂಠ ಏಕಾದಶಿಯನ್ನು ಪಾಲನೆ ಮಾಡೋಣ, ಇದರಿಂದ ಹೆಚ್ಚಿನ ಫಲವನ್ನು ನಾವು ಪಡೆದುಕೊಳ್ಳೋಣ. ಹಾಗೆ ಮುಂಬರುವಂತಹ ವೈಕುಂಠ ಏಕಾದಶಿಗೆ ಈಗಲೇ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಮತ್ತೆ ಈ ತರಹದ ಹೆಚ್ಚಿನ ಕಂಟೆಂಟ್ಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.